Guys, welcome back to Manjula Sanjay YouTube channel. ಇದು ನನ್ನ ಸೋಮವಾರದ ವ್ಲಾಗು. ಸೋಮವಾರ ನಿನ್ನೆ ತಾನೇ ಬ್ಯಾಂಗ್ಳೂರಿಂದ ಬಂದ್ವಿ. ಇನ್ನು ಏನೆಲ್ಲ ನಾವು ಬಟ್ಟೆಗಳೆಲ್ಲ ತೊಗೊಂಡೋಗಿದ್ವಿ, ಐಟಮ್ಸ್ಗಳನ್ನ ತೊಗೊಂಡೋಗಿದ್ವಿ. ಅದನ್ನೆಲ್ಲನೂ ನೀಟಾಗಿ ಜೋಡಿಸುವಂತಹ ಟೈಮು. ಬೆಳಗ್ಗೆ ಬೇಗ ಎದ್ದು ಇವತ್ತು ನಂದೇ ತಿಂಡಿ ಅಡುಗೆ ಪೂರ್ತಿ ಮನೆ ಕೆಲಸ ನಂದೇ ಆಗಿತ್ತು. ಯಾಕೆಂದರೆ ನಾವು 3 ಜನ ಮಾತ್ರ ವಾಪಸ್ ಮೈಸೂರಿಗೆ ಬಂದ್ವಿ. ಇನ್ನು ನಮ್ಮತ್ತೆ ಉಳಿದವರೆಲ್ಲ ಅಲ್ಲೇ ಇದ್ದಾರೆ. ಹಾಗಾಗಿ ಇಡೀ ಮನೆ ಕೆಲಸ ನಂದೇ ಆದ್ದರಿಂದ ಸ್ವಲ್ಪ ಬೇಗ ಎದ್ದು ಫಸ್ಟು ನೀಟಾಗಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಎಲ್ರಿಗೂ ಕಾಫಿ ಮಾಡಿಕೊಟ್ಟು ನಾನು ಒಂದು ಒಳ್ಳೆ ಕಾಫಿ ಕುಟ್ಕೊಂಡು ಫಸ್ಟು ಇಂಪಾರ್ಟೆಂಟ್ ಐಟಮ್ಸ್ ಏನಿತ್ತು ಅದನ್ನೆಲ್ಲ ಎತ್ತು ಮಡಗಿ ತಿಂಡಿ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡಿಟ್ಟು ಫಸ್ಟು ಏನೇನು ಇತ್ತು ಇಂಪಾರ್ಟೆಂಟ್ ಅದನ್ನು ಎತ್ತು ಮಡಗೋಣ ಅಂಥೇಳಿ ಬಂದೆ. ಇದು ತಾಂಬೂಲಕ್ಕೆ ಕೊಟ್ಟಿದ್ದಂತಹ ಬ್ಯಾಗು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕಾಯಿ ಕೊಟ್ಟಿದ್ದರು. ಜೊತೆಗೆ ಇದು ಗಿಫ್ಟು ಅಂದರೆ ಬಂದವ್ರಿಗೆ ಮುತ್ತೈದರಿಗೆ ಏನು ಗಿಫ್ಟ್ ಪೌಚ್ ಕೊಟ್ಟಿದ್ರು ಅದೇ ಪೌಚು. ಇದರಲ್ಲಿ ಏನೇನಿದೆ ಅಂತ ನಾನು ಇವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಊಟದಲ್ಲಿ ಕೂತವ್ರಿಗೆ ಎಲ್ರಿಗೂ ತಾಂಬೂಲ ಅಂತೇಳಿ ಕಾಯಿ ಮತ್ತು ಬ್ಯಾಗ್ ಕೊಟ್ಟಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಯಾರೋ ಮಾತಾಡ್ಸ್ಕೊಂಡು ಹೋಗಿ ಬರ್ತಾಯಿದ್ರು, ಅವ್ರಿಗೆ ಇದನ್ನು ಕೊಡ್ತಾಯಿದ್ವಿ. ಈ ಪೌಚಲ್ಲಿ ಒಂದು ಬೆಲ್ಲ, ಅಕ್ಕಿ ಮತ್ತು ಖರ್ಜೂರ, ಅದ್ರ ಜೊತೆಗೆ ಬಳೆ 4 ಬಳೆ ಇಟ್ಟಿರೋದು. ಇದು ಎಲ್ಲರ ಸೈಜಲ್ಲೂ ಆಗಲ್ಲ, ಇದು ನನಗೆ ಸೈಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬ್ಲೌಸ್ ಪೀಸು ಎಲ್ಲರಿಗೂ ಇದೇ ಥರದ್ದು. ಒಬ್ಬೊಬ್ಬರಿಗೆ ಒಂದೊಂದು ಥರ ಕಲರ್ ಸಿಕ್ಕಿದೆ. ನನಗೆ ಈ ಕಲರ್ ಸಿಕ್ಕಿದೆ, ಚೆನ್ನಾಗಿದೆ ಕಲರು. ನಾನೇನು ಸಾಮಾನ್ಯವಾಗಿ ಸ್ಯಾರೀಸೋದೇ ಬ್ಲೌಸ್ನೇ ಹೊಲಿಸೋದು, ಹಾಗಾಗಿ ಇದೇನು ಯೂಸ್ ಆಗೋಲ್ಲ. ಬಟ್ ನನ್ನ ಮಗಳಿಗೆ ಇದ್ರ ಜೊತೆಗೆ ಕಾಂಬಿನೇಷನಲ್ಲಿ ನೀಟಾಗಿ ನಾವು ಬೇಕಾದ್ರೆ ಒಂದು ಲಂಗನ ಹೊಲಿಸ್ಬೋದು. ಇನ್ನು ಮೇನ್ ಗಿಫ್ಟ್ ಬಂದು ಇದು ತುಂಬಾ ಚೆನ್ನಾಗಿದೆ, ನೋಡಿದ ತಕ್ಷಣ ಖುಷಿಯಾಗುತ್ತೆ. ಇದು ಬಂದು ಹಸು ಮತ್ತು ಕರು ಇರುವಂತಹ ಒಂದು ವಿಗ್ರಹ, ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಅದು ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಹುಡುಕಿ ಈಗ ಒಂದು ಗಿಫ್ಟನ್ನ ಎಲ್ರಿಗೂ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಒಂದು ಬ್ಯಾಗ್ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಎತ್ತು ಮಡಗಿದ್ದೆ. ಇನ್ನೊಂದು ಬ್ಯಾಗ್ದಲ್ಲಿ ಏನೇನೋ ನಾವು ಯೂಸ್ ಮಾಡಿರೋ ಬಟ್ಟೆಗಳಿತ್ತು. ಅದನ್ನೆಲ್ಲ ಒಟ್ಟಿಗೆ ಒಂದೇ ಸಲ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತೇಳಿ ಎಲ್ಲ ತೊಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕಿ, ಇನ್ನೂ ನಾನು ಕಂಟಿನ್ಯೂಸ್ ಆಗಿ ತಲೆಗೆ ಸ್ನಾನ ಮಾಡ್ತಾನೇ ಇದ್ದೆ. ಅಲ್ಲಿ ನೀರು ಇಲ್ಲಿ ನೀರು ವ್ಯತ್ಯಾಸ, ಹಾಗಾಗಿ ಕೂದಲೆಲ್ಲ ಒಂಥರ ಅಂಟಂತ ಆಗ್ತಾಯಿತ್ತು ಅಂತೇಳಿ ಮನೆಯಲ್ಲೇ ಆ್ಯಲೋವೆರಾ ಇತ್ತು. ಆ್ಯಲೋವೆರಾ ಜೆಲ್ ಥರ ಮಾಡಿ ಇದು ಕೂದಲಿಗೆ ಹಚ್ಚೋಣ ಅಂತೇಳಿ ಬೆಳಗ್ಗೆನೇ ಎದ್ದು ನೀಟಾಗಿ ಹಚ್ತಾ ಇದೆ. ರಾತ್ರಿನ ಮಲಗೋಗಿಂತ ಮುಂಚೆನೇ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ. ಈ ಆ್ಯಲೋವೆರಾ ಮನೇಲೇ ಬಿಟ್ಟಿರುವಂತಹದ್ದು. ಇದನ್ನು ನಾವು ಇದೇ ಥರ ನೀಟಾಗಿ ತೊಳೆದು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ರುಬ್ಬಿ ಅದನ್ನು ಬೇಕಾದ್ರೆ ತಲೆ ಪೂರ್ತಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮೇನು ಬರೀ ತಲೆ ಬುರುಡೆ ಮಾತ್ರ ಅಲ್ಲ, ಪೂರ್ತಿ ಕೂದಲಿಗೆ ಈ ಜೆಲ್ನ ಹಚ್ಚಿದ್ರೆ ಚೆನ್ನಾಗಿರುತ್ತೆ, ಶೈನಿಂಗಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇನ್ನು ತಲೆಗೆ ಹಚ್ಕೊಂಡ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಹಾರಬೇಕು. ಇನ್ನು ತಿಂಡಿಗೆ ಅಂತೇಳಿ ತಿಂಡಿ ಮಾಡೋಣ ಅಂತೇಳಿ ಬಂದೆ. ಇನ್ನು ಚಿತ್ರಾನ್ನ ತಿಂಡಿ, ಅದ್ರ ಜೊತೆಗೇ ಬೆಳಗ್ಗೆನೇ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಅಡುಗೆ ಕೂಡ ಇಡ್ತಾಯಿದ್ದೀನಿ. ಇದು ಬಂದು ಬೇಳೆ ಸಾರು. ಬೇಳೆ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀನಿ. ಇನ್ನು ಬೀನಿಸು ಮನೆಯಲ್ಲೇ ಇತ್ತು ಬೀನಿಸು, ಹಾಗಾಗಿ ಬೀನ್ಸು ಬೇಳೆ ಸಾರು ಮಾಡೋಣ ಅಂಥೇಳಿ ತಿಂಡಿ ಜೊತೆಗೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಸಾರು ಮಾಡಿಟ್ಕೊಂಡ್ರೆ ಮಧ್ಯಾಹ್ನಕ್ಕೆ ಈಸಿ ಆಗುತ್ತೆ, ಇನ್ನೂ ಒಂದು ರೌಂಡ್ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂಥೇಳಿ. ಯಾಕಂದರೆ ಅಲ್ಲಿಂದ ಬಂದು ಫುಲ್ ಟಯರ್ಡಾಗಿತ್ತು. ಇನ್ನು ಬೆಳಗ್ಗೆ ಇವ್ರದೆಲ್ಲ ಪೂರ್ತಿ ಮನೆ ಕೆಲಸ ನಾನೇ ಮಾಡಬೇಕಿತ್ತು. ಜೊತೆಗೆ ನನ್ನ ಮಗಳನ್ನು ಎಕ್ಸಾಮ್ ಹಾಲಿಗೆ ಕರ್ಕೊಂಡೋಗಿ ಬಿಡಬೇಕಿತ್ತು, ಹಾಗಾಗಿ ಸ್ವಲ್ಪ ಬೇಗ ಎದ್ದೆ. ಇನ್ನು ಇವ್ರದ್ದೆಲ್ಲ ರೆಡಿ ಮಾಡಿ ಇನ್ನು ಇವ್ರಿಗೆಲ್ಲ ತಿಂಡಿ ಮಾಡಿಕೊಟ್ಟು ನಾನು ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಷ್ಟು ಲೇಟ್ ಆಗುತ್ತೆ. ಹಾಗಾಗಿ ಇವಾಗಲೇ ಹಿಡಿದ ಕೈಯಲ್ಲೇ ಈ ಒಂದು ಅಡುಗೆ ಕೆಲಸ ಮುಗಿಸ್ಬಿಟ್ರೆ ಅಡುಗೆ ಮನೆ ಪೂರ್ತಿ ಒಟ್ಟಿಗೆ ಒಂದೇ ಸಲ ಕ್ಲೀನ್ ಮಾಡ್ಬೋದು ಅಂಥೇಳಿ. ಇಲ್ಲಾಂದರೆ ಮತ್ತೆ ಮಧ್ಯಾಹ್ನ ನಾನು ಅಡುಗೆ ಮಾಡಿದ್ರೆ ಮತ್ತೆ ಎಲ್ಲ ಅಡುಗೆ ಮನೆಯೂ ಕ್ಲೀನ್ ಮಾಡಬೇಕಾಗತ್ತೆ. ಹಾಗಾಗಿ ಬೆಳಗ್ಗೆನೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಒಟ್ಟಿಗೆ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ತಿಂಡಿಗೆ ಚಿತ್ರಾನ್ನ ಆದ್ದರಿಂದ ನಾನು ಅನ್ನನ ಕುಕ್ಕರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದಮೇಲೆ ಚಿತ್ರಾನ್ನ ಗೊಜ್ಜಿಗೆ ಎಲ್ಲ ಸೇರಿಸಿ ಎಲ್ರಿಗೂ ಹಾಕ್ಕೊಟ್ಟೆ. ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಆದ್ದರಿಂದ ನನ್ನ ಮಗಳು ಸ್ವಲ್ಪ ಬೇಗನೆ ಸ್ಕೂಲಿಗೆ ಬಿಡಮ್ಮ ಅಂತ ಕೇಳಿದ್ಲು ಅಂತೇಳಿ ಅವಳನ್ನ ಕರ್ಕೊಂಡು ಬಂದೆ. ನಾನು ಅವಳೇ ಬೇಗ ಅಂತ ಹೇಳಿ ಬೈಕೊಂಡು ಕರ್ಕೊಂಡು ಬಂದರೆ ಇಲ್ಲಿ ನೋಡಿದ್ರೆ ತುಂಬ ಮಕ್ಕಳು ಬಂದಿದ್ದಾರೆ.
ಅಲ್ಲಿಗೆ ಬಂದು ಡಿಸ್ಕಷನ್ ಮಾಡ್ಕೊಂಡು ಕೂತಿದ್ರು, ಮಾತಾಡ್ತಾ ಕೂತಿದ್ರು. ಇನ್ನು ಎಲ್ಲರೂ ಇವಳು ನೋಡಿ ಆಶ್ಚರ್ಯ ಪಡ್ತಾಯಿದ್ರು. ಮ್ಯಾಥ್ಸ್ ಎಕ್ಸಾಮ್ ಇಟ್ಕೊಂಡು 2 ಡೇಸು ನೀನು ಆರಾಮಾಗಿ ಬೆಂಗಳೂರಿಗೆ ಹೋಗಿ ಬಂದಿದೆಯಲ್ಲ ಅಂಥೇಳಿ. ನೋಡೋಣ ಯಾವ ಥರ ಎಕ್ಸಾಮ್ ಬರೀತಾಳೆ ಇವತ್ತು ಅಂಥೇಳಿ. ಮ್ಯಾಥ್ಸ್ ಆದ್ದರಿಂದ ನಾನು ಕಾನ್ಫಿಡೆಂಟ್ ಆಗಂತೂ ಇಲ್ಲ ಇಷ್ಟೇ ಬರುತ್ತೆ ಅಂತ. ಆವ್ರೇಜ್ ಅಂದರೆ ಒಂದು ಫಸ್ಟ್ ಕ್ಲಾಸ್ ಒಂದು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಇಷ್ಟ್ರ ಮೇಲೆ ಬರ್ತಾಳೆ ಅಂತ ಏನಿಲ್ಲ. ಬಟ್ ನೋಡೋಣ, ಏನೂ ಮಾಡೋಕ್ಕಾಗಲ್ಲ. ಫಂಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇತ್ತು, ಹಾಗಾಗಿ ಕರ್ಕೊಂಡೋಗಿದ್ದು. ಇನ್ನು ಅವಳನ್ನು ಸ್ಕೂಲಿಗೆ ಬಿಟ್ಟು ನಾನು ಒಂದು 10 ನಿಮಿಷ ಅಲ್ಲೇ ನಿಂತ್ಕೊಂಡು ಅವಳನ್ನೆಲ್ಲ ಮಾತಾಡಿಸ್ಕೊಂಡು, ಇನ್ನು ಅವಳು ಒಳಗಡೆ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಬಂದರು ಅಂತ ಹೇಳಿದ್ಮೇಲೆ ನಾನು ಬಂದೆ. ಮನೆಗೆ ಬಂದು ಇನ್ನು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೇ ಹೋಗೋದ್ರಿಂದ ಬಂದ ತಕ್ಷಣ ನೀಟಾಗಿ ಸ್ನಾನ ಮಾಡಿಕೊಂಡು ಇನ್ನು ದೇವ್ರ ಪೂಜೆ ಮಾಡೋಣ ಅಂಥೇಳಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹೂವು ಫ್ರಿಜ್ಜಲ್ಲೇ ಇಟ್ಟಿದ್ವಿ ನಾವು. ಸೊ ಅದೇ ಹೂವು ಚೆನ್ನಾಗಿದೆ, ಹಾಗಾಗಿ ಹೊಸ ಹೂವೇನು ತರಲಿಲ್ಲ. ಇರೋ ಹೂವೆಲ್ಲ ಪೂಜೆ ಮಾಡೋಣ ಅಂಥೇಳಿ ಇರೋ ಹೂವೆಲ್ಲೇ ನೀಟಾಗಿ ಪೂಜೆ ಮಾಡಿದೆ. ಆಫೀಸ್ ಇತ್ತು ಇವತ್ತು, ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಇನ್ನು ಮತ್ತೆ ನನ್ನ ಮಗಳನ್ನ ಕರ್ಕೊಂಬರ್ಬೇಕು ನಾನೇ ಮಧ್ಯಾಹ್ನ. ಸೊ ನನಗೂ ಒಳ್ಳೆ ನಿದ್ದೆ ಬರ್ತಾಯಿತ್ತು ಒಳ್ಳೆ ಸ್ನಾನ ಮಾಡಿರೋದಕ್ಕೆ, ಹಾಗಾಗಿ ಬೇಡ ಅಂತ ಅನಿಸಿ ನಾನೇನು ಆಫೀಸ್ಗೇನು ಹೋಗಲಿಲ್ಲ. ಇನ್ನು ಆರಾಮಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ, ಲೇಟಾಗಿತ್ತು. ಹಾಗಾಗಿ ಬೇಡ ಅಂಥೇಳಿ ಬೇಳೆ ಸಾರಿಗೆ ಹಂಚ್ಕೊಳ್ಳೋದಕ್ಕೆ ಅಂತೇಳಿ ಒಂದಷ್ಟು ಚಿಪ್ಸು ಮತ್ತು ಖಾರ ಬುಂಡಿ ಎಲ್ಲ ಥರ ಅಂತೇಳಿ ಹಾಟ್ ಚಿಪ್ಸ್ ಅಂದ್ಬಿಟ್ಟಿದ್ದೆ. ಫ್ರೆಶ್ಶಾಗಿ ಚಿಪ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಸರಿ ಒಳ್ಳೆಯದೇ ಆಯಿತು ಅಂಥೇಳಿ ನನಗೆ ಬೇಕಾಗಿದ್ದಂಥ ಚಿಪ್ಸು ಖಾರ ಬುಂಡಿ ತೊಗೊಂಡು ಮನೆಗೆ ಬಂದೆ.